ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಸದ್ಯಕ್ಕೆ ಅಪ್ಡೇಟ್ ಏನ್ ಸಿಗ್ತಾ ಇದೆ ಈ ದಾಳಿ ಬಗ್ಗೆ? ದಿವಿತ್, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈ ಒಂದು ಬೋರ್ಡ್ ನಡಿ ಬರುವಂತಹ ಅಂದ್ರೆ ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯು ಮಾಲಿನ್ಯನ ತಡೆ ಹಿಡಬೇಕಾಗಿರ್ಬೋದು, ಜೊತೆಗೆ ಎಲ್ಲಿ ಮಾಲಿನ್ಯವನ್ನ ಉಂಟು ಆಗೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರ್ತಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಈ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಒಂದಷ್ಟು ಕಂಪನಿಗಳಾಗಿರ್ಬೋದು, ಒಂದಷ್ಟು ಆಸ್ಪತ್ರೆಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಫ್ಯಾಕ್ಟರಿಗಳಿಂದ ಈ ಒಂದು ಮಾಲಿನ್ಯಗಳು ಉಂಟಾಗುತ್ತೆ. ಅದರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಇವರು ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಕೆರೆಗಳ ಬಳಿ ಸಾಕಷ್ಟು ಪೊಲ್ಯೂಷನ್ ಆಗ್ತಿದೆ. ಅಂದ್ರೆ ಆ ಒಂದು ಕೆರೆಗಳಿಗೆ ಕಲುಷಿತ ನೀರು ಕೂಡ ಆಡ್ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ದೂರುಗಳನ್ನ ಕೂಡ ಈಗಾಗಲೇ ಜನರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರು ನೀಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿಗಳು ಹಿಂದೇಟಾಗ್ತಿದ್ರು, ಜೊತೆಗೆ ಲಂಚದ ಬೇಡಿಕೆಗಳನ್ನ ಇಡ್ತಿದ್ರು, ಜೊತೆಗೆ ಕರ್ತವ್ಯ ಲೋಪಗಳನ್ನ ಎಸಗ್ತಿದ್ರು ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು. ಆ ಒಂದು ದೂರುಗಳ ಹಿನ್ನೆಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಟ್ಟು 27 ತಂಡ 3 ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿರುವಂತಹ 3 ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳ ಕರ್ತವ್ಯ ಲೋಪವು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಆ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಬಹುತೇಕ ದೂರುಗಳನ್ನ ಇವರು ಪರಿಶೀಲನೆ ಮಾಡಿ ಅದನ್ನ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ. ಆದ್ರೆ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಿದ್ದಾರೆ, ಎಷ್ಟು ದಿನದಲ್ಲಿ ಆ ಒಂದು ದೂರುಗಳನ್ನ ಕ್ಲಿಯರ್ ಮಾಡಿದ್ದಾರೆ, ಜೊತೆಗೆ ಕೆರೆಗಳ ಪಕ್ಕ ಆಗ್ತಿರುವಂತಹ ಒಂದಷ್ಟು ಕಲುಷಿತ ನೀರಾಗಿರ್ಬೋದು, ಅಲ್ಲೇ ಆಗ್ತಿರುವಂತಹ ಒಂದಷ್ಟು ಮಾಲಿನ್ಯ ಏನಾಗಿದೆ ಅಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತರು ಮಾಡಿದ್ರು. ಜೊತೆಗೆ ಸದ್ಯಕ್ಕೆ ದಾಳಿ ಮುಂದುವರೆದಿದೆ. ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯು ಮಾಲಿನ್ಯ ಸಂಬಂಧಪಟ್ಟಂತೆ, ಜೊತೆಗೆ ಪ್ಲಾಸ್ಟಿಕ್ ನಿಂದ ಆಗ್ತಿರುವಂತಹ ಅನಾನುಕೂಲಗಳ ಬಗ್ಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಸದ್ಯಕ್ಕೆ ಅಪ್ಡೇಟ್ ಏನ್ ಸಿಗ್ತಾ ಇದೆ ಈ ದಾಳಿ ಬಗ್ಗೆ? ದಿವಿತ್, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈ ಒಂದು ಬೋರ್ಡ್ ನಡಿ ಬರುವಂತಹ ಅಂದ್ರೆ ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯು ಮಾಲಿನ್ಯನ ತಡೆ ಹಿಡಬೇಕಾಗಿರ್ಬೋದು, ಜೊತೆಗೆ ಎಲ್ಲಿ ಮಾಲಿನ್ಯವನ್ನ ಉಂಟು ಆಗೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರ್ತಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಈ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಒಂದಷ್ಟು ಕಂಪನಿಗಳಾಗಿರ್ಬೋದು, ಒಂದಷ್ಟು ಆಸ್ಪತ್ರೆಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಫ್ಯಾಕ್ಟರಿಗಳಿಂದ ಈ ಒಂದು ಮಾಲಿನ್ಯಗಳು ಉಂಟಾಗುತ್ತೆ. ಅದರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಇವರು ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಕೆರೆಗಳ ಬಳಿ ಸಾಕಷ್ಟು ಪೊಲ್ಯೂಷನ್ ಆಗ್ತಿದೆ. ಅಂದ್ರೆ ಆ ಒಂದು ಕೆರೆಗಳಿಗೆ ಕಲುಷಿತ ನೀರು ಕೂಡ ಆಡ್ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ದೂರುಗಳನ್ನ ಕೂಡ ಈಗಾಗಲೇ ಜನರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರು ನೀಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿಗಳು ಹಿಂದೇಟಾಗ್ತಿದ್ರು, ಜೊತೆಗೆ ಲಂಚದ ಬೇಡಿಕೆಗಳನ್ನ ಇಡ್ತಿದ್ರು, ಜೊತೆಗೆ ಕರ್ತವ್ಯ ಲೋಪಗಳನ್ನ ಎಸಗ್ತಿದ್ರು ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು. ಆ ಒಂದು ದೂರುಗಳ ಹಿನ್ನೆಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಟ್ಟು 27 ತಂಡ 3 ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿರುವಂತಹ 3 ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳ ಕರ್ತವ್ಯ ಲೋಪವು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಆ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಬಹುತೇಕ ದೂರುಗಳನ್ನ ಇವರು ಪರಿಶೀಲನೆ ಮಾಡಿ ಅದನ್ನ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ. ಆದ್ರೆ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಿದ್ದಾರೆ, ಎಷ್ಟು ದಿನದಲ್ಲಿ ಆ ಒಂದು ದೂರುಗಳನ್ನ ಕ್ಲಿಯರ್ ಮಾಡಿದ್ದಾರೆ, ಜೊತೆಗೆ ಕೆರೆಗಳ ಪಕ್ಕ ಆಗ್ತಿರುವಂತಹ ಒಂದಷ್ಟು ಕಲುಷಿತ ನೀರಾಗಿರ್ಬೋದು, ಅಲ್ಲೇ ಆಗ್ತಿರುವಂತಹ ಒಂದಷ್ಟು ಮಾಲಿನ್ಯ ಏನಾಗಿದೆ ಅಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತರು ಮಾಡಿದ್ರು. ಜೊತೆಗೆ ಸದ್ಯಕ್ಕೆ ದಾಳಿ ಮುಂದುವರೆದಿದೆ. ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯು ಮಾಲಿನ್ಯ ಸಂಬಂಧಪಟ್ಟಂತೆ, ಜೊತೆಗೆ ಪ್ಲಾಸ್ಟಿಕ್ ನಿಂದ ಆಗ್ತಿರುವಂತಹ ಅನಾನುಕೂಲಗಳ ಬಗ್ಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಸದ್ಯಕ್ಕೆ ಅಪ್ಡೇಟ್ ಏನ್ ಸಿಗ್ತಾ ಇದೆ ಈ ದಾಳಿ ಬಗ್ಗೆ? ದಿವಿತ್, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈ ಒಂದು ಬೋರ್ಡ್ ನಡಿ ಬರುವಂತಹ ಅಂದ್ರೆ ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯು ಮಾಲಿನ್ಯನ ತಡೆ ಹಿಡಬೇಕಾಗಿರ್ಬೋದು, ಜೊತೆಗೆ ಎಲ್ಲಿ ಮಾಲಿನ್ಯವನ್ನ ಉಂಟು ಆಗೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರ್ತಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಈ ಅಧಿಕಾರಿಗಳು ಮಾಡಬೇಕಾಗಿದೆ. ಪ್ರಮುಖವಾಗಿ ಒಂದಷ್ಟು ಕಂಪನಿಗಳಾಗಿರ್ಬೋದು, ಒಂದಷ್ಟು ಆಸ್ಪತ್ರೆಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಫ್ಯಾಕ್ಟರಿಗಳಿಂದ ಈ ಒಂದು ಮಾಲಿನ್ಯಗಳು ಉಂಟಾಗುತ್ತೆ. ಅದರ ವಿರುದ್ಧ ಏನೆಲ್ಲ
ಕ್ರಮಗಳನ್ನ ಇವರು ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಕೆರೆಗಳ ಬಳಿ ಸಾಕಷ್ಟು ಪೊಲ್ಯೂಷನ್ ಆಗ್ತಿದೆ. ಅಂದ್ರೆ ಆ ಒಂದು ಕೆರೆಗಳಿಗೆ ಕಲುಷಿತ ನೀರು ಕೂಡ ಆಡ್ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ದೂರುಗಳನ್ನ ಕೂಡ ಈಗಾಗಲೇ ಜನರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರು ನೀಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿಗಳು ಹಿಂದೇಟಾಗ್ತಿದ್ರು, ಜೊತೆಗೆ ಲಂಚದ ಬೇಡಿಕೆಗಳನ್ನ ಇಡ್ತಿದ್ರು, ಜೊತೆಗೆ ಕರ್ತವ್ಯ ಲೋಪಗಳನ್ನ ಎಸಗ್ತಿದ್ರು ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು. ಆ ಒಂದು ದೂರುಗಳ ಹಿನ್ನೆಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಟ್ಟು 27 ತಂಡ 3 ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿರುವಂತಹ 3 ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳ ಕರ್ತವ್ಯ ಲೋಪವು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಆ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಬಹುತೇಕ ದೂರುಗಳನ್ನ ಇವರು ಪರಿಶೀಲನೆ ಮಾಡಿ ಅದನ್ನ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ. ಆದ್ರೆ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಿದ್ದಾರೆ, ಎಷ್ಟು ದಿನದಲ್ಲಿ ಆ ಒಂದು ದೂರುಗಳನ್ನ ಕ್ಲಿಯರ್ ಮಾಡಿದ್ದಾರೆ, ಜೊತೆಗೆ ಕೆರೆಗಳ ಪಕ್ಕ ಆಗ್ತಿರುವಂತಹ ಒಂದಷ್ಟು ಕಲುಷಿತ ನೀರಾಗಿರ್ಬೋದು, ಅಲ್ಲೇ ಆಗ್ತಿರುವಂತಹ ಒಂದಷ್ಟು ಮಾಲಿನ್ಯ ಏನಾಗಿದೆ ಅಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತರು ಮಾಡಿದ್ರು. ಜೊತೆಗೆ ಸದ್ಯಕ್ಕೆ ದಾಳಿ ಮುಂದುವರೆದಿದೆ. ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯು ಮಾಲಿನ್ಯ ಸಂಬಂಧಪಟ್ಟಂತೆ, ಜೊತೆಗೆ ಪ್ಲಾಸ್ಟಿಕ್ ನಿಂದ ಆಗ್ತಿರುವಂತಹ ಅನಾನುಕೂಲಗಳ ಬಗ್ಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜನ ಮಾದೇಶ್, ಸದ್ಯಕ್ಕೆ ಅಪ್ಡೇಟ್ ಏನ್ ಸಿಗ್ತಾ ಇದೆ ಈ ದಾಳಿ ಬಗ್ಗೆ? ದಿವಿತ್, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈ ಒಂದು ಬೋರ್ಡ್ ನಡಿ ಬರುವಂತಹ ಅಂದ್ರೆ ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯು ಮಾಲಿನ್ಯನ ತಡೆ ಹಿಡಬೇಕಾಗಿರ್ಬೋದು, ಜೊತೆಗೆ ಎಲ್ಲಿ ಮಾಲಿನ್ಯವನ್ನ ಉಂಟು ಆಗೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರ್ತಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಈ ಅಧಿಕಾರಿಗಳು ಮಾಡಬೇಕಾಗಿದೆ. ಪ್ರಮುಖವಾಗಿ ಒಂದಷ್ಟು ಕಂಪನಿಗಳಾಗಿರ್ಬೋದು, ಒಂದಷ್ಟು ಆಸ್ಪತ್ರೆಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಫ್ಯಾಕ್ಟರಿಗಳಿಂದ ಈ ಒಂದು ಮಾಲಿನ್ಯಗಳು ಉಂಟಾಗುತ್ತೆ. ಅದರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಇವರು ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಕೆರೆಗಳ ಬಳಿ ಸಾಕಷ್ಟು ಪೊಲ್ಯೂಷನ್ ಆಗ್ತಿದೆ. ಅಂದ್ರೆ ಆ ಒಂದು ಕೆರೆಗಳಿಗೆ ಕಲುಷಿತ ನೀರು ಕೂಡ ಆಡ್ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ದೂರುಗಳನ್ನ ಕೂಡ ಈಗಾಗಲೇ ಜನರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರು ನೀಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿಗಳು ಹಿಂದೇಟಾಗ್ತಿದ್ರು, ಜೊತೆಗೆ ಲಂಚದ ಬೇಡಿಕೆಗಳನ್ನ ಇಡ್ತಿದ್ರು, ಜೊತೆಗೆ ಕರ್ತವ್ಯ ಲೋಪಗಳನ್ನ ಎಸಗ್ತಿದ್ರು ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು. ಆ ಒಂದು ದೂರುಗಳ ಹಿನ್ನೆಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಟ್ಟು 27 ತಂಡ 3 ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿರುವಂತಹ 3 ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳ ಕರ್ತವ್ಯ ಲೋಪವು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಆ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಬಹುತೇಕ ದೂರುಗಳನ್ನ ಇವರು ಪರಿಶೀಲನೆ ಮಾಡಿ ಅದನ್ನ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ. ಆದ್ರೆ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಿದ್ದಾರೆ, ಎಷ್ಟು ದಿನದಲ್ಲಿ ಆ ಒಂದು ದೂರುಗಳನ್ನ ಕ್ಲಿಯರ್ ಮಾಡಿದ್ದಾರೆ, ಜೊತೆಗೆ ಕೆರೆಗಳ ಪಕ್ಕ ಆಗ್ತಿರುವಂತಹ ಒಂದಷ್ಟು ಕಲುಷಿತ ನೀರಾಗಿರ್ಬೋದು, ಅಲ್ಲೇ ಆಗ್ತಿರುವಂತಹ ಒಂದಷ್ಟು ಮಾಲಿನ್ಯ ಏನಾಗಿದೆ ಅಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತರು ಮಾಡಿದ್ರು. ಜೊತೆಗೆ ಸದ್ಯಕ್ಕೆ ದಾಳಿ ಮುಂದುವರೆದಿದೆ. ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯು ಮಾಲಿನ್ಯ ಸಂಬಂಧಪಟ್ಟಂತೆ, ಜೊತೆಗೆ ಪ್ಲಾಸ್ಟಿಕ್ ನಿಂದ ಆಗ್ತಿರುವಂತಹ ಅನಾನುಕೂಲಗಳ ಬಗ್ಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನ